ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 85, ಪ್ರಭಾವ ಪದ್ಧತಿ 55. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಭೂಮಿಶ್ರುತೀನಾಂ ಭುವನಸ್ಯ ಧಾತ್ರಿ ಗುಣೈರನಂತ ವಿಪುಲಾ ವಿಭೂತ್ಯ ಸ್ಥಿರಾ ಸ್ವಯಂ ಪಾಲಯಿತು ಕ್ಷಮಾಂ ನಃ ಸರ್ವಂ ಸಹ ಶೌರಿಪದಾವನಿ ತ್ವಾಂ. ಶೌರಿಪದಾವನಿ, ಭಗವಂತನ ಪಾದಗಳನ್ನು ರಕ್ಷಿಸತಕ್ಕ ಪಾದುಕೆಯೇ. ತ್ವಂ, ನೀನು. ಶ್ರುತೀನಾಂ ಭೂಮಿ, ವೇದಗಳಿಗೆ ವಾಸಸ್ಥಾನವಾಗಿರುವೆ. ಭುವನಸ್ಯ ಧಾತ್ರಿ, ಸಕಲ ಲೋಕಗಳನ್ನು ಕಾಪಾಡುವೆ. ಗುಣೈಹಿರನಂತ, ದಯೆ ಮೊದಲಾದ ನಿನ್ನ ಒಳ್ಳೆಯ ಗುಣಗಳಿಗೆ ಎಲ್ಲೆಯೇ ಇಲ್ಲ. ವಿಪುಲಾ ವಿಭೂತ್ಯ, ಐಶ್ವರ್ಯದಿಂದ ತುಂಬಿರುವವಳಾಗಿರುವೆ. ಸ್ಥಿರಾ ಸ್ವಯಂ, ನೀನು ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ನೆಲೆಯುಳ್ಳವಳಾಗಿರುವೆ. ಪಾಲಯಿತು ಕ್ಷಮಾಂ, ನಮ್ಮನ್ನೆಲ್ಲ ಕಾಪಾಡುವ ಕ್ಷಮತೆಯನ್ನು ಹೊಂದಿರುವೆ. ನಃ ಸರ್ವಂ ಸಹ, ನಮ್ಮ ಎಲ್ಲ ತಪ್ಪುಗಳನ್ನು ಸಹಿಸುವವಳಾಗಿರುವೆ. ಆದ್ದರಿಂದ ನಿನಗೆ ಭೂಮಿ, ಅನಂತ, ಧಾತ್ರಿ, ವಿಪುಲ, ಸ್ಥಿರ, ಕ್ಷಮ ಮತ್ತು ಸರ್ವಂ ಸಹ ಎಲ್ಲ ಪದಗಳು ಒಪ್ಪುತ್ತವೆ. ಈ ಪದ್ಯದ ತಾತ್ಪರ್ಯ ಹೀಗಿದೆ. ಓ ಪಾದುಕೆಯೇ, ನಿನ್ನನ್ನು ವೇದಗಳು ಹೊಗಳುತ್ತವೆ. ನೀನು ಲೋಕಗಳನ್ನು ಕಾಪಾಡುವೆ. ನಿನ್ನಲ್ಲಿ ಅಪರಿಮಿತವಾದ ಒಳ್ಳೆಯ ಗುಣಗಳಿವೆ. ನಿನಗೆ ಅಪಾರವಾದ ಐಶ್ವರ್ಯವಿದೆ. ಆಶ್ರಿತರನ್ನು ರಕ್ಷಿಸುವ ವಿಷಯದಲ್ಲಿ ಬದ್ಧ ಕಂಕಣಳಾಗಿರುವೆ. ರಕ್ಷಣೆ ಮಾಡಲು ಬೇಕಾದಷ್ಟು ಶಕ್ತಿ ಇದೆ. ನಮ್ಮೆಲ್ಲ ಅಪರಾಧಗಳನ್ನು ಕ್ಷಮಿಸುವ ಗುಣವನ್ನು ಹೊಂದಿದ್ದೀಯಾ. ನೀನು ಅಸಾಮಾನ್ಯಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇಲ್ಲಿ ಶ್ರೀ ವೇದಾಂತ ದೇಶಿಕರು ಪಾದುಕಾದೇವಿಯ 7 ಗುಣಗಳನ್ನು ಶ್ಲಾಘಿಸುವಾಗ ಭೂಮಿಯ 7 ಹೆಸರುಗಳನ್ನು ಬಳಸಿದ್ದಾರೆ. ಪಾದುಕಾದೇವಿಯ 7 ಸದ್ಗುಣಗಳನ್ನು ಹೇಳುವಾಗ ಬಹಳ ಚಮತ್ಕಾರವಾಗಿ ಅದರಲ್ಲಿ ಎಲ್ಲದರಲ್ಲೂ ಭೂಮಿಯ ಹೆಸರೇ ಬರುವಂತೆ ಶ್ಲೋಕ ರಚಿಸಿದ್ದಾರೆ. ಸಂಸ್ಕೃತ ವಿದ್ವಾಂಸರು ಶಾಸ್ತ್ರ ಪುರಾಣಗಳನ್ನು ವಿವರವಾಗಿ ಬಲ್ಲವರು, ಕವಿಗಳು ಭಕ್ತಿ ಪಾರಮ್ಯತೆಯನ್ನು ಹೊಂದಿರುವವರು ಆದುದರಿಂದಲೇ ಈ ರೀತಿ ಪದ್ಯ ರಚಿಸಿರುವುದು ಸಾಧ್ಯವಾಗಿದೆ ಎನ್ನಬಹುದು. ದಾರ್ಶನಿಕರಲ್ಲಿ ಶ್ರೀ ವೇದಾಂತ ದೇಶಿಕರಿಗಿರುವ ಸಾಮರ್ಥ್ಯದ ಹಾಗೆ ಸಂಸ್ಕೃತ ಭಾಷೆಯೂ ಸಹ ಬಹಳ ವಿದ್ವತ್ಪೂರ್ಣವಾದುದು, ವೈಜ್ಞಾನಿಕವಾದುದು. ಎಲ್ಲ ಭಾಷೆಗಳಲ್ಲೂ ಡಿಕ್ಷನರಿ ಮತ್ತು ಥೆಸಾರಸ್ ಇರುವ ಹಾಗೆ ಸಂಸ್ಕೃತದಲ್ಲೂ ಅಮರಸಿಂಹನ ಅಮರಕೋಶ ಇದೆ. ಆದರೆ ಜಗತ್ತಿನ ಎಲ್ಲ ಭಾಷೆಗಳ ಡಿಕ್ಷನರಿಗಿಂತಲೂ ಇದಕ್ಕೆ ಹೆಚ್ಚಿನ ಶ್ರೇಷ್ಠತೆ ಇದೆ. ಏಕೆಂದರೆ ಅಮರಸಿಂಹನ ಅಮರಕೋಶವನ್ನು ಪೂರ್ತ ಅವರು ಹೊಡೆಯಬಹುದು. ಒಂದೇ ಪದಕ್ಕೆ 10 ಅರ್ಥವಿರುವ ಪದಗಳನ್ನು ಕೊಡುವ ಅಮರಕೋಶವನ್ನು ಪೂರ್ತ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವ ಹಾಗೆ ಶ್ಲೋಕದ ರೂಪದಲ್ಲಿ ರಚಿಸಲಾಗಿದೆ. ಅಮರಸಿಂಹನ ಅಮರಕೋಶದಲ್ಲಿ ಭೂಮಿಗೆ ಈ 7 ಹೆಸರುಗಳೇ ಅಲ್ಲದೆ ಇನ್ನೂ 15-20 ಹೆಸರುಗಳನ್ನು ಒಟ್ಟಿಗೆ ನೋಡಬಹುದು. ಶ್ರೀಮನ್ನಾರಾಯಣನನ್ನು ಇಲ್ಲಿ ವೇದಾಂತ ದೇಶಿಕರು ಶೌರಿ ಎಂದಿದ್ದಾರೆ. ಶೌರಿ ಎಂದರೆ ಶೂರ. ನಿರಂತರವಾಗಿ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸುಗಳನ್ನು ಹೊಂದಿದವನು ಎಂದರ್ಥ. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ಅಸಹಾಯ ಶೂರ ಅನಪಾಯ ಸಾಹಸ ಅಪ್ರತಿದ್ವಂದ್ವ ಪೌರುಷ ಸ್ವಾಮಿನ್ ರಾಘವಸಿಂಹ. ಇಂತಹ ಶೂರನನ್ನು ಸದಾ ಹೊತ್ತಿರುವ ಇವಳ ಗುಣಗಳು ಎಷ್ಟಿರಬೇಡ. ಭೂಮಿಶ್ರುತೀನಾಮೆಂದರೆ ವೇದಗಳಿಗೆ ವಾಸಸ್ಥಾನವಾಗಿರುವವಳು ಭೂಮಿ. ವರಾಹಾವತಾರದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಭೂಮಿದೇವಿಯನ್ನು ತನ್ನ ಕೋರೆ ದಾಡಗಳಿಂದ ರಕ್ಷಿಸಿ ಕರೆತಂದು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಅವಳಿಗೆ ಜ್ಞಾನವನ್ನು ಧಾರೆ ಎರೆದವನು ಭಗವಂತ. ಅಂತಹ ಭೂಮಿ ವರಾಹರನ್ನು ಹೊತ್ತಿ ನಿಂತಿರುವವಳು ಪಾದುಕಾದೇವಿ. ದಯೆ ಮೊದಲಾದ ಗುಣಗಳಿಂದ ಅನಂತ ಎನಿಸಿಕೊಂಡಿದ್ದಾಳೆ ಭೂಮಿತಾಯಿ. ಅವಳ ಹಾಗೆಯೇ ಪಾದುಕಾದೇವಿಯೂ ಅನಂತ. ಭೂಮಿಯನ್ನು ವರಾಹಸ್ವಾಮಿಯ ಜೊತೆ ಹೊತ್ತು ನಿಂತಿರುವ ಪಾದುಕಾದೇವಿಗೆ ಅವಳ ಗುಣ ಇಳಿದು ಬರದೇ ಇರಲು ಸಾಧ್ಯವೇ? ಭೂಮಿಯ ಹಾಗೆ ಪಾದುಕಾದೇವಿಯೂ ನಮ್ಮನ್ನು ರಕ್ಷಿಸುತ್ತಾಳೆ, ನಮ್ಮ ಅಪಚಾರವನ್ನೆಲ್ಲ ಸಹಿಸಿಕೊಳ್ಳುತ್ತಾಳೆ ಎಂದಿದ್ದಾರೆ ವೇದಾಂತ ದೇಶಿಕರು. ಒಮ್ಮೆ ಭಗವಂತನ ಅಂಶಾವತಾರವಾದ ಪೃಥುಚಕ್ರವರ್ತಿಯು ಇಡೀ ಭೂಮಂಡಲವನ್ನು ಆಳುತ್ತಿದ್ದಾಗ ಪ್ರಜೆಗಳು ಬಂದು ಕಾಲಕಾಲಕ್ಕೆ ಬೆಳೆ ಬರುತ್ತಿಲ್ಲ, ಕ್ಷಾಮ ತಲೆದೋರಿದೆ, ತಿನ್ನಲು ಅನ್ನವಿಲ್ಲ, ಕಾಯಿಲೆಗಳಿಗೆ ಸಸ್ಯ ಔಷಧಿಗಳು ಸಿಗುತ್ತಿಲ್ಲ ಎಂದು ದೂರಿದಾಗ ಮಹಾತ್ಮನಾದ ಪೃಥುಚಕ್ರವರ್ತಿಗೆ ಕೋಪ ಬಂದು ಇದಕ್ಕೆಲ್ಲ ಕಾರಣಳಾದ ಭೂಮಿಯನ್ನು ಸೀಳಿಬಿಡುತ್ತೇನೆ ಎಂದು ಆಯುಧ ಎತ್ತಿದಾಗ
ಭೂಮಿಯು ಭಯದಿಂದ ನಡುಗುತ್ತಾ ಗೋವಿನ ರೂಪ ಧರಿಸಿ ಪೃಥು ಚಕ್ರವರ್ತಿಯ ಬಳಿಗೆ ಬಂದು, ನನ್ನದೇನೂ ತಪ್ಪಿಲ್ಲ, ಜನರು ನನಗೆ ಅಪಚಾರ ಮಾಡುತ್ತಿದ್ದಾರೆ, ನನ್ನನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ, ಆದುದರಿಂದ ಅವರು ಬಿತ್ತಿದ ಬೀಜಗಳನ್ನೆಲ್ಲ ನಾನೇ ನುಂಗಿಬಿಟ್ಟೆ, ಅದರಿಂದ ಅವರಿಗೆ ಬೆಳೆ ಬರುತ್ತಿಲ್ಲ ಎಂದಳು. ಮತ್ತೆ ಭೂಮಿ ತಾಯಿಯೇ ಪೃಥು ಚಕ್ರವರ್ತಿಗೆ ಈ ಸಮಸ್ಯೆಗೆ ಪರಿಹಾರವನ್ನು ನೀಡಿದಳು. ನನಗಾಗಿ ಒಂದು ಕರು ಸೃಷ್ಟಿಸಿ ನನ್ನ ಕೆಚ್ಚಲುಗಳಿಂದ ಹಾಲನ್ನು ಕರೆದುಕೊಳ್ಳಿ, ನಾನು ತಿಂದು ಜೀರ್ಣಿಸಿಕೊಂಡ ಎಲ್ಲ ಸಸ್ಯ ಔಷಧಿಗಳ ಸಾರ ನನ್ನ ಹಾಲಿನಲ್ಲಿ ನಿಮಗೆ ಸಿಗುತ್ತದೆ ಎಂದಳು. ಪೃಥು ಮಹಾರಾಜರು ಋಷಿಮುನಿಗಳು ಸಹ ಹಾಗೆ ಮಾಡಿ ಜಗತ್ತಿಗೆ ಬೇಕಾದುದನ್ನೆಲ್ಲವ ಪಡೆದರಂತೆ. ಇಂದಿಗೂ ದೇಸಿ ಹಸುವಿನ ಹಾಲು ಆರೋಗ್ಯದ ದೃಷ್ಟಿಯಿಂದ ಉತ್ಕೃಷ್ಟವಾದದ್ದು. ಶ್ರೀಮದ್ ಭಾಗವತ ಪುರಾಣದಲ್ಲಿ ಬರುವ ಈ ಕಥೆ ಏನು ಹೇಳುತ್ತದೆ, ಸಮಾಜಕ್ಕೆ ಯಾವ ಸಂದೇಶ ನೀಡುತ್ತಿದೆ ಎಂದು ನಾವು ಸ್ವಲ್ಪ ಆಲೋಚಿಸಬೇಕು. ಭೂಮಿ ತಾಯಿ ಹೇಳುವ ಹಾಗೆ ನಾವು ಭೂಮಿಗೆ ವಿಪರೀತ ಅಪಚಾರ ಮಾಡುತ್ತಿದ್ದೇವೆ. ಪ್ಲಾಸ್ಟಿಕ್ ಮತ್ತು ಅನೇಕ ವಿಷಕಾರಕ ವಸ್ತುಗಳನ್ನು ಬೆರೆಸಿ ಭೂಮಿಯನ್ನು ಬಂಜರು ಮಾಡುತ್ತಿದ್ದೇವೆ. ಅದರಿಂದ ನಾನಾ ರೋಗಗಳನ್ನು ದಿನದಿನವೂ ಅನುಭವಿಸುತ್ತಿದ್ದೇವೆ. ಇಷ್ಟಾದರೂ ನಮಗೆ ಬುದ್ಧಿ ಬಂದಿಲ್ಲ. ದಿನೇ ದಿನೇ ಭೂಮಿಯಲ್ಲಿ ಮರಳುಗಾಡು ಪ್ರದೇಶ ಜಾಸ್ತಿ ಆಗುತ್ತಿದೆ. ಇದು ಹೀಗೆ ಮುಂದುವರಿದರೆ ಮುಂದೆ ಒಂದು ದಿನ ರಾಶಿ ರಾಶಿ ಹಣವಿದ್ದರೂ ಐಶ್ವರ್ಯವಿದ್ದರೂ ಒಂದು ಹಿಡಿ ಅನ್ನ, ಒಂದು ಸ್ವಲ್ಪ ಕುಡಿಯಲು ಯೋಗ್ಯವಾದ ನೀರು ಸಿಗುವುದೇ ಕಷ್ಟವಾಗುತ್ತದೆ. ಭೂಮಿ ತಾಯಿಯು ಪೃಥು ಮಹಾರಾಜನ ಹತ್ತಿರ ನನ್ನನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ದೂರುವುದರ ಅರ್ಥ ಏನೆಂದು ನಾವು ಯೋಚಿಸಬೇಕು. ನಮ್ಮಲ್ಲಿ ಅಹಂಕಾರ, ಐಶ್ವರ್ಯದ ಮದ ವಿಪರೀತವಾಗಿದೆ. ಅಗತ್ಯಕ್ಕಿಂತ ಜಾಸ್ತಿ ವಸ್ತುಗಳನ್ನು ಸಂಗ್ರಹಿಸುತ್ತೇವೆ, ಬಳಸುವುದಕ್ಕಿಂತ ಹೆಚ್ಚಾಗಿ ಪ್ರದರ್ಶನಕ್ಕಿಡುತ್ತೇವೆ. ಹಾಗೆ ಮಾಡಿದರೆ ಭೂಮಿ, ಪ್ರಕೃತಿ ಎರಡೂ ನಮಗೆ ತಕ್ಕ ಪಾಠ ಕಲಿಸುತ್ತಾಳೆ ಎಂದು ಹೇಳುತ್ತದೆ ಭಾಗವತದ ಈ ಕತೆ. ವೇದವೇ ನಮ್ಮನ್ನು ಹಾಗೂ ಭಗವಂತನನ್ನು ಜೋಡಿಸುತ್ತದೆ. ವೇದ ಇತಿ ವೇದ ಎಂದರೆ ಪರಬ್ರಹ್ಮನನ್ನು ಕುರಿತು ತಿಳಿಸುವುದು ವೇದ. ತತ್ವಹಿತ ಪುರುಷಾರ್ಥಗಳನ್ನು ವೇದ ತಿಳಿಸಿಕೊಡುತ್ತದೆ. ಭಗವಂತನನ್ನು ಹೊಂದುವ ದಾರಿಯನ್ನು, ಹೊಂದಿದ ನಂತರ ಬರುವ ಫಲವನ್ನೂ ವೇದ ತಿಳಿಸುತ್ತದೆ. ಯಾರಿಗೆ ಆಚಾರ್ಯ ಕಟಾಕ್ಷ ಇಲ್ಲವೋ ಅವರಿಗೆ ವೇದಾರ್ಥಗಳು ಮರೆಯಾಗಿಯೇ ಇರುತ್ತವೆ. ಆದುದರಿಂದ ವೇದವನ್ನು ತಮಿಳಿನಲ್ಲಿ ಮರೈ ಎನ್ನುತ್ತಾರೆ. ಶಾತುಮರೈ ಎನ್ನುತ್ತೇವೆ ನೋಡಿ, ಅಂದರೆ ವೇದಗಳಿಂದ ಅರ್ಚಿಸುವುದು ಎಂದು. ಪಾದುಕಾದೇವಿ ಶ್ರುತಿಗಳಿಗೆ ಆವಾಸ ಸ್ಥಾನವಾಗಿದ್ದಾಳೆ ಎಂದಿದ್ದಾರೆ ವೇದಾಂತ ದೇಶಿಕರು. ವೇದ ದೊಡೆಯನನ್ನೇ ಹೊತ್ತು ಭೂಮಿ ಶ್ರುತೀನಾಂ ಎನಿಸಿಕೊಂಡಿದ್ದಾಳೆ ಪಾದುಕಾದೇವಿ. ಶ್ರೀ ವರಾಹ ಸ್ವಾಮಿಯು ಮುಳುಗುತ್ತಿದ್ದ ಭೂಮಿಯನ್ನು ಮೇಲೆತ್ತಿ ಉದ್ಧರಿಸಿದಾಗ ಅಳುತ್ತಿದ್ದ ಅವಳನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಅವಳಿಗೆ ಜ್ಞಾನಬೋಧನೆ ಮಾಡುತ್ತಾನೆ. ಆಗ ಭೂಮಾತೆಯು, ಭಗವಂತ, ನಿನ್ನನ್ನು ಪಡೆಯಲು ನನ್ನ ಮಕ್ಕಳಿಗೆ ಸುಲಭವಾದ ಉಪಾಯವನ್ನು ಹೇಳು ಎಂದಳು. ಮುಕ್ತಿಗೆ ಸುಲಭ ಮಾರ್ಗ ಎಂದರೆ ಭಗವಂತನ ದಿವ್ಯ ನಾಮವನ್ನು ಉಚ್ಚರಿಸುತ್ತಿರಬೇಕು, ಅವನ ದಿವ್ಯ ಪಾದಗಳನ್ನು ಅರ್ಚಿಸುತ್ತಿರಬೇಕು, ಅವನಲ್ಲಿ ಆತ್ಮಸಮರ್ಪಣೆ ಮಾಡಬೇಕು ಎಂಬ ಉಪದೇಶವನ್ನು ಭೂಮಿ ತಾಯಿಯು ವರಾಹನಿಂದ ಪಡೆಯುತ್ತಾಳೆ. ಸ್ಥಿತೇ ಮನಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಸ್ಥಂ ಮ್ರಿಯಮಾಣಂ ತು ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಇದು ವರಾಹ ಚರಮ ಶ್ಲೋಕ. ನರಗಳೆಲ್ಲವೂ ಬಲವಾಗಿದ್ದು ಕೆಲಸ ಮಾಡುವಾಗ ಯೌವನವನ್ನು ಅಪಮಾರ್ಗದಲ್ಲಿ ಹೋಗಲು ಬಿಡಬಾರದು ಎನ್ನುತ್ತಾನೆ ಪರಮಾತ್ಮ. ನಾಮ ಸಂಕೀರ್ತನೆಗೂ ಪುಷ್ಪವನ್ನಿಟ್ಟು ಅರ್ಚಿಸುವುದಕ್ಕೂ ಆತ್ಮಸಮರ್ಪಣೆ ಮಾಡುವುದಕ್ಕೂ ಇದನ್ನು ಉಪಯೋಗಿಸಬೇಕು ಎನ್ನುತ್ತಾನೆ. ಆತ್ಮಸಮರ್ಪಣೆ ಎಂಬುದು ಮುದಿ ವಯಸ್ಸಿನಲ್ಲಿ ಮಾಡಬೇಕು ಎಂಬುದೇನೂ ಇಲ್ಲ. ನಾಡಿಗಳು, ಶರೀರ ಎಲ್ಲವೂ ಭದ್ರವಾಗಿದ್ದಾಗ, ಸರಿಯಾಗಿ ಕೆಲಸ ಮಾಡುತ್ತಿರುವಾಗ, ಬುದ್ಧಿ ಪ್ರಕಾಶಮಾನವಾಗಿ ಇರುವಾಗ, ಮನಸ್ಸು ಚಂಚಲ ಪಡದೇ ಇರುವ ಸಮಯದಲ್ಲಿ, ಇನ್ನೂ ಯೌವನದಲ್ಲಿರುವಾಗಲೇ ಆತ್ಮಸಮರ್ಪಣೆ ಮಾಡಬೇಕು ಎನ್ನುತ್ತಾನೆ ಭಗವಂತ. ಆ ರೀತಿ ಮಾಡುವವನು ನನ್ನ ಭಕ್ತ, ಅವನನ್ನು ಒಂದು ದಿನವೂ ನಾನು ಕೈಬಿಡುವುದಿಲ್ಲ ಎಂಬುದಾಗಿ ಆಣೆ ಇಟ್ಟಂತೆ ಹೇಳುತ್ತಾನೆ ಭಗವಂತ. ಈ ಜ್ಞಾನವನ್ನು ತನ್ನ ಮಕ್ಕಳಿಗೆ ಹಂಚಲು ಭೂಮಿ ತಾಯಿ ಕಾತರದಿಂದ ಇದ್ದಳು. ಮುಂದೊಂದು ದಿನ ಶ್ರೇಷ್ಠವಾದ ಆಷಾಢ ಮಾಸದಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಶ್ರೀ ವಿಲ್ಲಿಪುತ್ತೂರಿನಲ್ಲಿ ತುಳಸಿ ವನದಲ್ಲಿ ಶ್ರೀ ವಿಷ್ಣು ಚಿತ್ತರ ಮಗಳಾಗಿ ಅವತಾರ ಮಾಡಿ ಗೋದಾ ಎಂಬ ಹೆಸರಿನಲ್ಲಿ ಅವತಾರವೆತ್ತಿ ನಾಚ್ಯಾರ್ ತಿರುಮುಳಿ ಎಂಬ 143 ಪದ್ಯಗಳನ್ನು ಹಾಗೂ ತಿರುಪ್ಪಾವೈ ಎಂಬ ಶ್ರೇಷ್ಠವಾದ 30 ಪದ್ಯಗಳನ್ನು ರಚಿಸಿ ಭಗವಂತ ನೀಡಿದ ಜ್ಞಾನವನ್ನು ಜನರಿಗೆ ಹಂಚಿದ್ದಳು ಗೋದಾದೇವಿ. ಕರ್ಕಟೆ ಪೂರ್ವ ಫಲ್ಗುಣ್ಯಾಂ ತುಳಸಿ ಕಾನನೋದ್ಭವಾಂ ಪಾಂಡ್ಯೇ ವಿಶ್ವಂಭರ ಗೋದಾಂ ವಂದೇ ಶ್ರೀರಂಗನಾಯಕೀಂ.
ಅಲ್ಲಿ ಗೋದಾದೇವಿ, ಇಲ್ಲಿ ಪಾದುಕಾದೇವಿ. ಅವಳು ವಿಶ್ವಂಭರ, ಇವಳು ವಿಪುಲ ವಿಭೂತ್ಯ, ಎರಡೂ ಒಂದೇ. ಇಬ್ಬರು ಭೂದೇವಿಯ ಸಮಾನರು, ಅಂಶರು. ಹೀಗೆ ಅವಳು ಪಾದುಕೆಯಾಗಿದ್ದರೂ ಸಾಕ್ಷಾತ್ ಭೂದೇವಿಯೇ ಆಗಿದ್ದಾಳೆ. ಭೂದೇವಿಯ ಹೆಸರುಗಳೆಲ್ಲ ಅವಳಿಗೆ ಹೇಗೆ ಇದೆಯೋ ಹಾಗೆ ನಿನಗೂ ಸಹ ಇದೆ. ಪಾದುಕಾದೇವಿಯೇ, ನೀನು ಭೂಮಿ, ಅನಂತ, ಧಾತ್ರಿ, ವಿಪುಲ, ಸ್ಥಿರ, ಕ್ಷಮ, ಸರ್ವಂ ಸಹ. ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಭಗವಂತನನ್ನು ಹೊಂದುವ ಉಪಾಯವನ್ನು ತೋರಿಸಿಕೊಡುತ್ತೀಯ. ನಮ್ಮನ್ನು ಅವನ ಜೊತೆ ಸೇರಿಸುತ್ತೀಯ. ನೀನು ಸಮರ್ಥಳು, ಗುಣಪರಿಪೂರ್ಣಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ಪಾದುಕಾದೇವಿಗೆ ಈ ಪದ್ಯದಲ್ಲಿ. ಗೋದಾದೇವಿಯು ಭಗವಂತನನ್ನೂ ಆಳಿದವಳು, ನಮ್ಮನ್ನೂ ಆಳಿದವಳು. ಅದರಿಂದಾಗಿ ಅವಳಿಗೆ ಆಂಡಾಳ್ ಎಂಬ ದಿವ್ಯನಾಮ. ಪಾದುಕೆಯನ್ನು ಶಟಾರಿಯ ರೂಪದಲ್ಲಿರುವ ನಮ್ಮಾಳ್ವಾರ್ ಎಂದು ಭಾವಿಸಿದರೂ ಭಗವಂತನ ಶ್ರೀಪಾದಗಳನ್ನು ಹೊತ್ತು ತಂದು ನಮ್ಮ ತಲೆಯ ಮೇಲಿರಿಸಿ ನಮಗೆ ಭಗವಂತನ ದಿವ್ಯಪಾದಗಳ ಸಂಪರ್ಕವನ್ನೂ ಸನ್ನಿಧಿಯನ್ನು ಕಲ್ಪಿಸುವ ಶ್ರೀ ನಮ್ಮಾಳ್ವಾರರಿಗೆ ನಾವು ಭಕ್ತಿಯಿಂದ ತಲೆಬಾಗಿದರೆ ನಮಗೆ ಸಿಗುವ ಲಾಭ ಭವಬಂಧನದಿಂದ ಮುಕ್ತಿ. ಭಗವಂತ ಕೊಟ್ಟ ಬದುಕನ್ನು ಭವ್ಯವಾಗಿ ನಡೆಸಬೇಕು. ಸಾಕಪ್ಪ ಈ ಜೀವನ, ಈ ಸಂಕಷ್ಟಗಳು ಎಂದು ಮುಕ್ತಿಯನ್ನು ಬೇಡಬಾರದು. ಆದರೆ ಭಗವಂತನ ಸಾನ್ನಿಧ್ಯದ ಸುಖ, ಸರ್ವದಾ ಸೇವೆಯ ಭಾಗ್ಯ ಇರಬೇಕೆಂದು ಮಹತ್ವಾಕಾಂಕ್ಷೆಯಿಂದ ಇಲ್ಲಿಂದ ಮುಕ್ತಿಯನ್ನು ಬೇಡಬೇಕು. ಇಂದ್ರಿಯಗಳು ನೀಡುವ ಕ್ಷಣಿಕ ಸುಖವನ್ನು ಬಿಟ್ಟು ನಿತ್ಯ ಆನಂದವನ್ನು ಪಡೆಯಲು ನಮಗೆ ಪಾದುಕಾದೇವಿಯ ನಮ್ಮಾಳ್ವಾರರ ಅನುಗ್ರಹ ಬೇಕು. ಭೂಮಿ ತಾಯಿಯ ಇಂತಹ ಗುಣಗಳನ್ನು ಹೊಂದಿರುವ ಪಾದುಕೆ ನಮ್ಮ ಆಸೆಯನ್ನು ಈಡೇರಿಸಬಲ್ಲವಳಾಗಿದ್ದಾಳೆ. ನಾವು ಸಹ ಶಿರಬಾಗಿ ದಿನ ದಿನವೂ ಶಟಾರಿಯನ್ನು ತಲೆಯ ಮೇಲೆ ಇರಿಸಿಕೊಳ್ಳೋಣ. ನಮ್ಮಾಳ್ವಾರರ ಆದೇಶದಂತೆ ನಡೆದುಕೊಳ್ಳೋಣ. ಪೆರಿಯಾಳ್ವಾರ್ ಹೇಳಿದ ಹಾಗೆ ಉನ್ನೈಕ್ಕೊಂಡು ಎನ್ನುಳ್ಳ ವೈತ್ತೇನ್, ಎನ್ನೆಯೊಂ ಉನ್ನಿಲ್ ಇಟ್ಟೇನ್, ಎನ್ನಪ್ಪ ಎನ್ ಇರುಡಿಕೇಶ, ಎನ್ ಉಯಿರ್ ಕಾವಲನೇ ಎನ್ನೋಣ. ನಿನ್ನನ್ನು ನನ್ನೊಳಗೆ ಇಟ್ಟೆನೋ, ನನ್ನನ್ನು ನಿನ್ನೊಳಗೆ ಇಟ್ಟೆನೋ ಎನ್ನಪ್ಪ, ನನ್ನ ಋಷಿಕೇಶನೇ, ಎನ್ನುಸಿರ ಕಾಯ್ವನು ನೀನೇ ಎಂದು ಸಕಲ ಗುಣ ಪರಿಪೂರ್ಣೆ ಪಾದುಕಾದೇವಿಯ ಮೂಲಕ ಭಗವಂತನಿಗೆ ಶರಣಾಗೋಣ ಎನ್ನುತ್ತಾ ಈ ಪದ್ಯವನ್ನು ಮುಗಿಸುತ್ತೇನೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ವೇದಾಂತ ದೇಶಿಕಾಯ ನಮಃ.